ದೇವೇಗೌಡರು ಈ ಹಿಂದೆ ನಾನೇ ಮುಸಲ್ಮಾನರಿಗೆ ರಿಸರ್ವೇಶನ್ ತಂದಿದ್ದು ಅಂತ 100 ಕಡೆ ಹೇಳ್ಕೊಂತ ಇದ್ರು. ಆದ್ರೆ ಈ ಹೇಳಿಕೆ ಬಂದಾಗಿಂದ ದೇವೇಗೌಡರು ಯಾವಾಗಲೂ ಕೂಡ ಆಪರ್ಚುನಿಸ್ಟಿಕ್ ಪಾಲಿಟಿಕ್ಸ್ ಮಾಡೋರು. ಅವ್ರಿಗೆ ಅನುಕೂಲ ಆದರೆ ಹೇಳ್ತಾರೆ, ಅವ್ರಿಗೆ ಅನುಕೂಲ ಆಗಲಿಲ್ಲ ಹೇಳಕ್ಕೆ ಹೋಗಲ್ಲ, ಬಾಯಿ ಮುಚ್ಕೊಂಡಿರ್ತಾರೆ. ಅದರಿಂದ ಕಣ್ಣೀರು ಹಾಕೋದು ಆರ್ಟಿಫಿಷಿಯಲ್ ಅಂತ ಗೊತ್ತಾಗ್ಬಿಟ್ಟದೆ. ಅದು ನಿಜವಾದಂಥ ಕಣ್ಣೀರಲ್ಲ ಅದು. ಮತ್ತು ರಾಜಕಾರಣದಲ್ಲಿ ಕಣ್ಣೀರು ಹಾಕ್ತಕ್ಕಂಥ ಪರಿಸ್ಥಿತಿ ಏನಿದೆ, ಜನ ಆಶೀರ್ವಾದ ಮಾಡಿದ್ರೆ ರಾಜಕಾರಣದಲ್ಲಿ ನಾವು ಉಳಿತೀವಿ. ಜನ ಆಶೀರ್ವಾದ ಮಾಡಲಿಲ್ಲ, ರಾಜಕೀಯದಲ್ಲಿ ಉಳಿಯೋದಿಲ್ಲ. ಅದರಲ್ಲಿ ಕಣ್ಣೀರು ಹಾಕೋದು ಎಂತಿದೆ? ಯಾರಿಗೆ ಇದನ್ನು ಒಂದು ಕುಟುಂಬದ ರಾಜಕಾರಣದಲ್ಲಿ ನಂಬಿಕೆ ಇಟ್ಕೊಂಡಿರ್ತಾರೆ, ಕುಟುಂಬದ ಸದಸ್ಯರು ಗೆಲ್ಲಬೇಕು ಅಂತಕ್ಕಂಥ ಇದ್ದಾರೆ, ಅದರಿಂದ ಅದನ್ನು ಆರ್ಟಿಫಿಷಿಯಲ್ ಆಗಿ ಕಣ್ಣೀರು ಹಾಕ್ತಕ್ಕಂಥ ಒಂದು ಸ್ಟ್ರಾಟಜಿ ಮಾಡ್ತಾರೆ.